ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಇವತ್ತು ನಾವು 14ನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ ಅದರದ್ದು 22, 23 ಮತ್ತು 24ನೇ ಶ್ಲೋಕಗಳನ್ನು ನೋಡುವ. ಶ್ರೀ ಭಗವಾನುವಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಇಲ್ಲಿ ಪ ಮತ್ತು ರ, ಪ್ರಕಾ ದೀರ್ಘ, ಶಂಚ ಶಾದ ನಂತರ ಅನುಸ್ವಾರದ ಉಚ್ಚಾರಣೆ ನ್ಯೂ, ಮುಂದಿನ ಅಕ್ಷರ ಚ ಇದೆ. ಶಾದ ಒಟ್ಟಿಗೆ ಪ ಅನ್ನು ತಗೊಳ್ಳುವ. ಪ್ರವೃತ್ತಿಂಚ ಪು ಮತ್ತು ರ ಎರಡು ಅಕ್ಷರ ಸೇರಿ ಸಂಯುಕ್ತಾಕ್ಷರ ಆಗಿದೆ. ಉ ಮತ್ತು ಋ. ನಿವೃತ್ತಿಂಚ ತ ಮತ್ತು ತಿ. ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ, ಮೋ ದೀರ್ಘ ಮೇ ದೀರ್ಘ, ಮೋಹಮೇವ ಚ ಪಾಂಡವ ಪಾ ದೀರ್ಘ ನಂತರ ಅನುಸ್ವಾರದ ಉಚ್ಚಾರಣೆ ಣ, ಪಾಂಡವ ಡವ. ನ ದ್ವೇಷ್ಟಿ ಸಂಪ್ರವೃತ್ತಾನಿ, ನಾದ ಒಟ್ಟಿಗೆ ದ ಅನ್ನು ತಗೊಳ್ಳೋ. ದ ಮತ್ತು ವೇ ಎರಡು ಅಕ್ಷರ ಸೇರಿದೆ. ಶು ಮತ್ತು ಟಿ. ಸಂ ಸಾದ ನಂತರ ಅನುಸ್ವಾರದ ಉಚ್ಚಾರಣೆ ಮ, ಪು ಮತ್ತು ರ. ಪ್ರವೃತ್ತಾನಿ ವು ಮತ್ತು ಋ, ತ ಮತ್ತು ತಾ. ನ ನಿವೃತ್ತಾನಿ, ನ ನಿವೃತ್ತಾನಿ, ನಾ ಒಂದೇ ಇದೆ ಅದನ್ನು ಒಟ್ಟಿಗೆ ಹೇಳುವ. ನ ನಿವೃತ್ತಾನಿ, ನ ನಿವೃತ್ತ. ಉ ಮತ್ತು ಋ, ಉ ಅನ್ನು ನೀ ಒಟ್ಟಿಗೆ ತಗೊಳ್ಳುವ. ತ ಮತ್ತು ತಾ. ನಿವೃತ್ತಾನಿ ಕಾಂಕ್ಷತಿ, ಕಾಂಕ್ಷತಿ ಕಾ ದೀರ್ಘ ನಂತರ ಅನುಸ್ವಾರದ ಉಚ್ಚಾರಣೆ ಂಗ್, ಮುಂದಿನ ಅಕ್ಷರ ಕಾ ಇದೆ. ಕ ಮತ್ತು ಶ ಷಣ್ಮುಖ ಶ ತಿ. ಶ್ರೀ ಭಗವಾನುವಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಓಕೆ, ಒಂದೊಂದೇ ಚರಣೆ ನೋಡುವ. ಶ್ರೀ ಭಗವಾನುವಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಎರಡೆರಡು ಚರಣ ನೋಡುವ. ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಈಗ 4 ಚರಣ ನೋಡುವ. ಶ್ರೀ ಭಗವಾನುವಾಚ ಪ್ರಕಾಶಂಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಶ್ರೀ ಈಗ 23ನೇ ಶ್ಲೋಕ. ಉದಾಸೀನ ವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾ ವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ. ಉದಾಸೀನ ದಾಸಿ ಎರಡು ದೀರ್ಘ, ವದಾಸೀನೋ ದಾಸೀನೋ ದೀರ್ಘಾಕ್ಷರ, ಗುಣೈ ನೈ ದೀರ್ಘ, ಯೋ ದ ನಂತರ ಅರ್ಕಾರ ಓದ್ತಿದೆ. ಋಕಾರವನ್ನು ಯೋ ಇನ್ನು ಮೊದಲೇ ತಗೊಳ್ಳುವ. ಗುಣೈರ್ಯೋ ನ ವಿಚಾಲ್ಯತೆ ಚಾ ದೀರ್ಘ, ಲ ಮತ್ತು ಯ, ಯತೇ ದೀರ್ಘ. ಗುಣಾವರ್ತಂತ ಗುಣ ನಾ ದೀರ್ಘ, ವರ್ತಂತ ತಾದ ನಂತರ ಋಕಾರ ಋ ಅದನ್ನು ಮೊದಲೇ ತಗೊಳ್ಳುವ. ವರ್ತಂತ ಇತ್ಯೇವ, ಇತ್ಯೇವ ತ ಮತ್ತು ಏ ದೀರ್ಘ. ಯೋವತಿಷ್ಠತಿ ಯೋ ದೀರ್ಘ ನಂತರ ಒಂದು ಅವಗ್ರಹದ ಚಿಹ್ನೆ, ಅಂದರೆ ಅಲ್ಲೊಂದು ಅಕ್ಷರ ಇತ್ತು, ಸಂಧಿ ಆಗುವಾಗ ಅದು ಲೋಪ ಆಗಿದೆ. ಯೋವತಿಷ್ಠತಿ ಶು ಮತ್ತು ಠ, ಠತಿ ನೇಂಗತೆ ನೇ ದೀರ್ಘ, ತೇ ದೀರ್ಘ, ನೇ ಆದ ನಂತರ ಸ್ವರದ ಉಚ್ಚಾರಣೆ ಂಗ್, ಂಗತೆ ಗತೆ ಗಾ ಇದೆ.
उदासीनवदासीनो गुणैर्यो न विचाल्यते गुणा वर्तन्त इत्येव ಯೋವತಿಷ್ಠತಿ ನೇಂಗತೆ. ಒಂದೊಂದು ಚರಣ ನೋಡುವ. ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾ ವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ. ಎರಡು ಚರಣ ನೋಡುವ. ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾ ವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ. ನಾಲ್ಕು ಚರಣ ನೋಡುವ. ಉದಾಸೀನವದಾಸೀನೋ ಗುಣೈರ್ಯೋ ನ ವಿಚಾಲ್ಯತೆ ಗುಣಾ ವರ್ತಂತ ಇತ್ಯೇವ ಯೋವತಿಷ್ಠತಿ ನೇಂಗತೆ. ಓಕೆ, 24ನೇ ಶ್ಲೋಕ ನೋಡುವ. ಸಮದುಃಖ ಸುಖ ಸ್ವಸ್ಥ ಸಮಲೋಷ್ಟಾಶ್ಮಕಾಂಚನಃ ತುಲ್ಯ ಪ್ರಿಯಾ ಪ್ರಿಯೋ ಧೀರಸ್ತುಲ್ಯ ನಿಂದಾತ್ಮ ಸಂಸ್ತುತಿಃ. ಸಮದುಃಖ ದುಃಖ ದು ಆದ ನಂತರ ವಿಸರ್ಗದ ಉಚ್ಚಾರಣೆ ಖ ಮತ್ತು ಖ. ಸುಖ ಸುಖ ಆದ ನಂತರ ವಿಸರ್ಗದ ಉಚ್ಚಾರಣೆ ಸ, ಮುಂದಿನ ಅಕ್ಷರ ಸ ಇದೆ. ಸ್ವಸ್ಥ ಸ ಮತ್ತು ವ, ಸ ಮತ್ತು ಥ ಎರಡು ಕೂಡ ಅಲ್ಲಿ ಸಂಯುಕ್ತ ಅಕ್ಷರಗಳು. ಥ ಮಹಾಪ್ರಾಣ. ಅನಂತರ ವಿಸರ್ಗದ ಉಚ್ಚಾರಣೆ ಸ, ಮುಂದಿನ ಅಕ್ಷರ ಸ ಇದೆ. ಸಮಲೋಷ್ಟಾಶ್ಮ ಲೋ ದೀರ್ಘ ಶು ಷಣ್ಮುಖ ಟಾ ಶಿಮ ಸಮಲೋಷ್ಟಾಶ್ಮಕಾಂಚನ ಕಾ ದೀರ್ಘ. ನಂತರ ಅಲ್ಲಿ ಅನುಸ್ವಾರದ ಉಚ್ಚಾರಣೆ ಞ, ಮುಂದಿನ ಅಕ್ಷರ ಚ ಇದೆ. ಚ ಚ ಜ ಝ ಞ ಞಾದ ಅರ್ಧ ಞ. ನ ಹ ನ ಆದ ನಂತರ ವಿಸರ್ಗದ ಉಚ್ಚಾರಣೆ ಹ. ತುಲ್ಯ ಪ್ರಿಯ ಪ್ರಿಯೋ ಧೀರಸ್ತುಲ್ಯ ತೂವಿನ ಜೊತೆಗೆ ಲ್ ತಗೊಳ್ಳುವ. ಲ್ ಮತ್ತು ಯಾ ಎರಡು ಅಕ್ಷರ ಇದೆ. ಲ್ಯಾದ ಜೊತೆ ಪ ಮತ್ತು ಪ ತಗೊಳ್ಳುವ. ಪ ಮತ್ತು ರಿ ಇದೆ. ಪ್ರಿಯಾ ದೀರ್ಘ. ನಂತರ ಯಾದ ಜೊತೆ ಪುನಃ ಪಿ ತಗೊಳ್ಳುವ. ಪ್ರಿಯಾ ಪ ಮತ್ತು ರಿ ಪ್ರಿಯೋ ಯೋ ದೀರ್ಘ. ಧೀರಸ್ ಧೀ ಮಹಾಪ್ರಾಣ. ಧೀರಸ್ ಧೀ ದೀರ್ಘಾಕ್ಷರ ಕೂಡ ರಾದ ನಂತರ ವಿಸರ್ಗದ ಉಚ್ಚಾರಣೆ ಸ, ಮುಂದಿನ ಅಕ್ಷರ ತು ಇದೆ. ತುಲ್ಯ ನಿಂದಾ ಧೀರಸ್ತುಲ್ಯ ಧೀರಸ್ತುಲ್ಯ ನಿಂದಾ ತು ಮತ್ತು ಲ್ ತಗೊಳ್ಳುವ. ತುಲ್ಯ ಲ್ ಮತ್ತು ಯಾ ಇದೆ. ತುಲ್ಯ ನಿಂದಾ ನೀ ಆದ ನಂತರ ಅನುಸ್ವರದ ಉಚ್ಚಾರಣೆ ನ. ದಾತ್ಮ ದಾ ದೀರ್ಘ ತ ಮತ್ತು ಮ. ಸಂಸ್ತುತಿ ಸಂಸ್ತುತಿ ಸಂಶುದ್ಧಿ ಸಂಸಾರ. ಶ ಸ ಸಂಸಾರ ಇದು ಅನುಸ್ವರದ ನಂತರ ಸ ಶ ಎಲ್ಲ ಬಂದರೆ ಉಕಾರ ಬರ್ತದೆ. ಸಂಸ್ತುತಿ ತಿಹಿ ಇಲ್ಲಿ ಕೂಡ ಹಾಗೆ ವಿಸರ್ಗದ ಉಚ್ಚಾರಣೆ ಆ ಹಿಂದಿನ ಅಕ್ಷರದ ಮೇಲೆ ಅವಲಂಬಿತವಾಗಿರ್ತದೆ. ನಾ ಬಂದರೆ ಆ ಬಂದರೆ ಹ, ಈ ಬಂದರೆ ಹಿ, ಐ ಬಂದರೆ ಹಿ, ಓ ಬಂದರೆ ಹೋ. ಓಕೆ. ಸಮದುಃಖ ಸುಖ ಸ್ವಸ್ಥ ಸಮಲೋಷ್ಟಾಶ್ಮಕಾಂಚನಃ ತುಲ್ಯ ಪ್ರಿಯಾ ಪ್ರಿಯೋ ಧೀರಸ್ತುಲ್ಯ ನಿಂದಾತ್ಮ ಸಂಸ್ತುತಿಃ. ಒಂದೊಂದೇ ಚರಣ ನೋಡುವ. ಸಮದುಃಖ ಸುಖ ಸ್ವಸ್ಥ ಸಮಲೋಷ್ಟಾಶ್ಮಕಾಂಚನಃ ತುಲ್ಯ ಪ್ರಿಯಾ ಪ್ರಿಯೋ ಧೀರಸ್ ತುಲ್ಯ ನಿಂದಾತ್ಮ ಸಂಸ್ತುತಿಃ. ಎರಡೆರಡು ಚರಣ ನೋಡುವ. ಸಮದುಃಖ ಸುಖ ಸ್ವಸ್ಥ ಸಮಲೋಷ್ಟಾಶ್ಮಕಾಂಚನಃ ತುಲ್ಯ ಪ್ರಿಯಾ ಪ್ರಿಯೋ ಧೀರಸ್ತುಲ್ಯ ನಿಂದಾತ್ಮ ಸಂಸ್ತುತಿಃ. ನಾಲ್ಕು ಚರಣ ನೋಡುವ. ಸಮದುಃಖ ಸುಖ ಸ್ವಸ್ಥ ಸಮಲೋಷ್ಟಾಶ್ಮಕಾಂಚನಃ ತುಲ್ಯ ಪ್ರಿಯಾ ಪ್ರಿಯೋ ಧೀರಸ್ತುಲ್ಯ ನಿಂದಾತ್ಮ ಸಂಸ್ತುತಿಃ.
ಪ್ರೇಯರ್ ತಗೊಳ್ಳುವ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.